ಹಲೋ ಎವ್ರಿವನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ಸೋ ಮಚ್ ನನಗೆ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಾನು ಈ ವಿಡಿಯೋಲಿ ಡಿಸ್ಕಸ್ ಮಾಡಿಕೊಟ್ಟಿರೋ ವಿಚಾರ ಬಂದುಬಿಟ್ಟು ಕನ್ನಡ ಬಿಗ್ ಬಾಸ್ ಸೀಸನ್ 2 OTT ಬರ್ತಾ ಇದೆ ಅಂತ ಎಲ್ಲರಿಗೂ ಮೋಸ್ಟ್ ಆಫ್ ದ ಮೆಂಬರ್ಸ್ಗೆ ಇನ್ಫಾರ್ಮೇಷನ್ ಇರುತ್ತೆ. ಯಾವಾಗ ಬರುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ, ಯಾಕಂದರೆ ಅವರು ಕೂಡ ಒಂದು ಅಫಿಷಿಯಲ್ ಆಗಿ ಡೇಟ್ ಫಿಕ್ಸ್ ಮಾಡಿ ಅನೌನ್ಸ್ ಮಾಡಿಲ್ಲ. ಬಟ್ ನಾನು ಇವಾಗ ಯಾವ ಕಂಟೆಸ್ಟೆಂಟ್ಸ್ ಬಂದರೆ ಚೆನ್ನಾಗಿರುತ್ತೆ ಅಂದರೆ, ಯಾವ ಕಂಟೆಸ್ಟೆಂಟ್ಸ್ ಅಂದರೆ ಆಚೆಗಡೆ ಸೋಷಿಯಲ್ ಮೀಡಿಯಲ್ಲಿ ಫೇಮಸ್ ಆಗಿರೋ ಯಾವುದಾದ್ರೂ ವ್ಯಕ್ತಿಗಳು ಬಿಗ್ ಬಾಸ್ಗೆ ಬಂದರೆ ಅವ್ರ ರಿಯಾಲಿಟಿ ಜನಗಳಿಗೆ ಇಷ್ಟ ಆಗುತ್ತಾ, ಅದರಿಂದ ಬಿಗ್ ಬಾಸ್ಗೆ TRP ಬರುತ್ತಾ ಅಂತ ಒಂದು ಅನಲೈಸೇಷನ್ ಮೇಲೆ ವಿಡಿಯೋ ಮಾಡ್ತೀನಿ. ಅದೇ ಥರ ವಿಡಿಯೋ ಮಾಡೋಕ್ಕೆ ಮೆಂಬರ್ಸ್ನ ಕೂಡ ಪಿಕ್ ಮಾಡ್ತೀನಿ. ಅದರಲ್ಲಿ ಇವತ್ತು ನಾನು ಡಿಸ್ಕಸ್ ಮಾಡಿಕೊಟ್ಟಿರೋ ವಿಚಾರ ಬಂದುಬಿಟ್ಟು ನಿಖಿಲ್ ಅವ್ರ ಬಗ್ಗೆ. ಯಾರಪ್ಪ ಇದು ನಿಖಿಲ್ ಅಂತ ಅಂದ್ಕೊಂಡ್ರೆ, ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ನಿಖಿಲ್ ನಿಶಾ ಯೂಟ್ಯೂಬ್ ಚಾನಲ್ ಅಂತ ತುಂಬ ಫೇಮಸ್ ಆಗಿ ರನ್ ಆಗ್ತಿರೋ ಯೂಟ್ಯೂಬ್ ಚಾನಲ್ ಅಂತ ಹೇಳ್ಬೋದು. ಅಣ್ಣ ಮತ್ತು ತಂಗಿ ಇಬ್ಬರು ಸೇರಿ ಮಾಡ್ತಾರೆ. ಅದರಲ್ಲಿ ಫಸ್ಟು ಅವ್ರು ಬಂದುಬಿಟ್ಟು ಟಿಕ್ಟಾಕ್ ಸ್ಟಾರ್ಟ್ ಮಾಡಿದ್ದು. ಅದರಲ್ಲಿ ಚಿಕ್ಕ ಪುಟ್ಟ ಕಾಮಿಡಿ ವೀಡಿಯೋಸ್ನ ಮಾಡಿಕೊಂಡು ಅಪ್ಲೋಡ್ ಮಾಡಿಕೊಂಡು ಬರ್ತಾ ಇದ್ದಿದ್ದು. ಬಟ್ ಅನ್ಫಾರ್ಚುನೇಟ್ಲಿ ಟಿಕ್ಟಾಕ್ ಅನ್ನೋದು ಬ್ಯಾನ್ ಆದಮೇಲೆ ಸ್ಲೋ ಆಗಿ ಜನ ಇನ್ಸ್ಟಾಗ್ರಾಮ್ ಕಡೆ ಮತ್ತು ಯೂಟ್ಯೂಬ್ ಕಡೆ ವಾಲ್ತಾರೆ. ಆ ಥರ ವಾಲಿ ಒಂದು ಫೇಮಸ್ ಆಗಿ ಒಂದು ಚೆನ್ನಾಗಿ ಅರ್ನ್ ಮಾಡ್ತಿರೋ ಯೂಟ್ಯೂಬರ್ಸ್ ನಿಖಿಲ್ ನಿಶಾ ಅಂತ ಹೇಳಿದ್ರೆ ತಪ್ಪಿಲ್ಲ. ಅಷ್ಟು ಚೆನ್ನಾಗೇ ಇರುತ್ತೆ ಅವ್ರ ವಿಡಿಯೋ ಕಂಟೆಂಟ್. ನಾನು ಕೂಡ ತುಂಬ ಫ್ರೀಕ್ವೆಂಟಾಗಿ ಫಾಲೋ ಮಾಡ್ತೀನಿ. ಎಸ್ಪೆಷಲಿ ಅಣ್ಣ ತಂಗಿ ಮಾಡೋ ರೀಲ್ಸ್, ಅವ್ರು ಮಾಡೋ ಕಾಮಿಡಿ ತುಂಬ ಚೆನ್ನಾಗಿರುತ್ತೆ. ನಿಖಿಲ್ ಅವರು ಒಂದು ಸ್ವಲ್ಪ ಬೋರಿಂಗ್ ಆ್ಯಂಡ್ ಒಂದು ಸ್ವಲ್ಪ ಇಂಟ್ರೋವರ್ಟ್ ಅನಿಸಿದ್ರೆ, ಆದರೆ ಆಪೋಸಿಟ್ ಅವ್ರ ತಂಗಿ ಅಂತ ಹೇಳ್ಬೋದು, ತುಂಬ ನಾಟಿಯಾಗಿ ತುಂಬ ಮಾತಾಡ್ತಾರೆ ರೀಲ್ಸಲ್ಲಿ. ಬಟ್ ಪರ್ಸ್ನಲಿ ಅವರು ಕೂಡ ಸೈಲೆಂಟ್ ಅಂತ ಒಂದು ಅವರು ಬ್ಲಾಗ್ಸಲ್ಲೆಲ್ಲ ಹೇಳ್ತಾರೆ. ನಾನು ಕೂಡ ಸೈಲೆಂಟ್, ಅಷ್ಟೊಂದೇನು ನಾನು ಮಾತಾಡಲ್ಲ ಅಂತೆಲ್ಲ ಅವ್ರು ತುಂಬ ಬ್ಲಾಗ್ಸಲ್ಲಿ ಹೇಳ್ಕೊಳ್ತಾರೆ. ಹಂಗೂ ಕೂಡ ಅನಿಸುತ್ತೆ, ಯಾಕಂದರೆ ಅವರು ರಿಯಲಿಸ್ಟಿಕ್ ಆಗಿ ಒಂದು ಮಧು ಅವ್ರ ಜೊತೆ ವಿಡಿಯೋ ಮಾಡ್ತಿರ್ಬೇಕಾದ್ರೆ ನಮಗೆ ಗೊತ್ತಾಗುತ್ತೆ ಅವ್ರ ತಂಗಿ ಕೂಡ ಎಷ್ಟು ಸೈಲೆಂಟ್ ಅಂತ. ಸೊ ಈ ಥರ ಒಂದು ಸ್ಕ್ರೀನ್ ಮೇಲೆ ಚಟ್ಪಟ್ ಚಟ್ಪಟ್ ಅಂತ ಮಾತಾಡ್ಕೊಂಡು ಒಂದು ಕಾಮಿಡಿ ಹುಟ್ಸಿದ ನಿಖಿಲ್ ಬಿಗ್ ಬಾಸ್ ಒಳಗಡೆ ಬಂದರೆ ಹೆಂಗಿರ್ತಾರೆ, ಅವರಿಗೆ ಅಡಾಪ್ಟ್ ಆಗೋಕ್ಕಾಗುತ್ತಾ ಅನ್ನೋದನ್ನ ನಾವು ಕಾದು ನೋಡಬೇಕಾಗುತ್ತೆ. ಅವ್ರೇನಾದರೂ ಕರ್ಸಿದ್ರೆ ನನಗೆ ಯಾಕೆ ಅವ್ರು ಬಂದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಅಂದರೆ, ಅವರು ವೀಡಿಯೋಸ್ ಎಲ್ಲ ಮಾಡ್ತಿರ್ಬೇಕಾದ್ರೆ ಎಕ್ಸ್ಪೆಷಲಿ ನಿಖಿಲ್ ಅವರು ತುಂಬ ಮೆಚ್ಯೂರಾಗಿ ಕಾಣಿಸ್ತಾರೆ. ಸಿಕ್ಕಾಪಟ್ಟೆ ಅಂದರೆ ಏನು ಬರುತ್ತೋ ಅದು ಬಾಯಿಗೆ ಮಾತಾಡಲ್ಲ, ತುಂಬ ಕೇರ್ಫುಲ್ಲಾಗಿ ಅವ್ರು ಎಕ್ಸ್ಪ್ಲೇನ್ ಮಾಡ್ತಿರ್ಬೇಕಾದ್ರೆ ನಿಶಾ ಯೂಶಲಿ ಅವರು ವೀಡಿಯೋಸಲ್ಲೆಲ್ಲಾದರೂ ಏನಾದರೂ ಬ್ಲಾಗ್ಸ್ ಮಾಡಿದ್ರೆ ತುಂಬ ರೆಕಾರ್ಡ್ ಎಲ್ಲ ಮಾಡ್ತಾ ಇರ್ತಾರೆ, ಮತ್ತು ಅವರು ಎಕ್ಸ್ಪ್ಲನೇಷನ್ ಕೊಡ್ತಿರ್ತಾರೆ. ಸೊ ಅಲ್ಲಿ ಏನಾದರೂ ಚಿಕ್ಕ ಪುಟ್ಟದ್ದು ಏನಾದರೂ ಆ್ಯಡ್ ಮಾಡಬೇಕಂದ್ರೆ ಹಂಗಾದ್ರೆ ಮಾತ್ರನೇ ಅಲ್ಲಿ ನಿಖಿಲ್ ಆ್ಯಡ್ ಆಗ್ತಾರೆ. ಸೊ ನೋಡಿದ್ರೆ ತುಂಬ ಮೆಚ್ಯೂರಿಟಿ ಇದೆ ಅಂತ ಅನಿಸುತ್ತೆ. ಯಾವುದೋ ಒಂದು ಬ್ಯಾಡ್ ಇನ್ಸಿಡೆಂಟ್ ಆಯಿತು ಹೋಟೆಲಲ್ಲಿ, ಅದೆಲ್ಲ ಸೆಕೆಂಡ್ರಿ, ಅವ್ರ ಪರ್ಸ್ನಲ್ ಹೆಂಗಾದರೂ ಮಾಡ್ಕೊಳ್ಳಿ. ನಾನು ಇಲ್ಲಿ ಮಾತಾಡ್ತಿರೋದು ಅವರು ಬಿಗ್ ಬಾಸ್ಗೆ ಬಂದರೆ ಏನು ಆಗಿರುತ್ತೆ ಅಂದರೆ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ಮಾತ್ರನೇ. ಸೊ ಅದನ್ನ ಬೇರೆ ಯಾವುದನ್ನು ನಾನು ಈ ವಿಡಿಯೋಲಿ ಮಾತಾಡೋಕ್ಕೆ ಇಷ್ಟಪಡಲ್ಲ. ಸೊ ಆ ಥರ ತುಂಬ ಮೆಚ್ಯೂರ್ ಅಂತ ನನಗೆ ಅನ್ಸುತ್ತೆ ಪರ್ಸನಲಿ. ಅವ್ರು ಆಗಿರ್ಬೋದು, ಆಗದೆ ಇಲ್ಬೋದು, ನನಗೂ ಗೊತ್ತಿಲ್ಲ ಅವ್ರ ರಿಯಾಲಿಟಿ ಹೆಂಗಿರುತ್ತೆ ಅಂತ. ಆದರೆ ಅವ್ರ ವೀಡಿಯೋಸ್ ನೋಡಿದಾಗ ನನ್ನ ಅನಿಸಿಕೆ ಏನು ಅಂತ ನಾನು ಇಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅವರು ಬಿಗ್ ಬಾಸ್ಗೆ ಬಂದರೆ ನನಗೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಯಾಕಂದರೆ ನೀವು ಸ್ಲೋ ಆಗಿ ಅಬ್ಸರ್ವ್ ಮಾಡ್ಕೊಂಡು ಬಂದರೆ ಮೋಸ್ಟ್ ಆಫ್ ದ ಕಂಟೆಸ್ಟೆಂಟ್ಸ್ ಯಾರು ಸೈಲೆಂಟಾಗೆ, ಈಗ ಎಕ್ಸಾಂಪಲ್ ಪ್ರತಾಪ್ ಅಂದ್ಕೊಳ್ಳಿ. ಪ್ರತಾಪ್ ಅವರು ಗೇಮಲ್ಲಿ ಆಡದೇ ಇರ್ಬೋದು, ಬಟ್ ಅವ್ರ ವ್ಯಕ್ತಿತ್ವನೇ ಅವ್ರಿಗೆ ಫಸ್ಟ್ ರನ್ನರ್ ಅಪ್ ಮಾಡ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಒಂದು ಕಂಟೆಸ್ಟೆಂಟ್ಸ್ ಜಸ್ಟ್ ಗುದ್ದಾಡಬೇಕು, ಹೊಡೆದಾಡಬೇಕು, ಟಾಸ್ಕ್ ಎಲ್ಲ ಚೆನ್ನಾಗಿ ಆಡಬೇಕು ಅನ್ನೋದೇ ಅಲ್ಲ, ಅವರು ವ್ಯಕ್ತಿತ್ವನೂ ಕೂಡ ಗೆಲ್ಲಿಸುತ್ತೆ ಅಂತ ಈ ಸಲ ಪ್ರತಾಪ್ ಅವರೇ ಪ್ರೂವ್ ಮಾಡಿದ್ದಾರೆ. ಸೊ ಹಂಗಿರ್ಬೇಕಾದ್ರೆ ನಿಖಿಲ್ ಅವರು ಕೂಡ ಒನ್ ಆಫ್ ದ ಕ್ಯಾಟಗರಿಗೆ ಬೀಳ್ತಾರೆ ಅವರು. ಹಾಗಂತ ನೀನು ಪ್ರತಾಪ್ಗೆ ಕಂಪೇರ್ ಮಾಡ್ತೀಯಾ ಅಂತ ಸ್ವಲ್ಪ ಜನ ಹೇಳ್ತಾರೆ. ಆ ಥರ ಅಲ್ಲ, ಈ ಥರ ಪರ್ಸ್ನಾಲಿಟಿ ಕೂಡ ಬಿಗ್ ಬಾಸ್ಗೆ ಬಂದರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ತೊಗೊಂಡೆ ಅಷ್ಟೇ. ಸೊ ನಿಖಿಲ್ ಬಂದರೆ ಬಿಗ್ ಬಾಸ್ OTT ಸೀಸನ್ 2ಗೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಮೋಸ್ಟ್ ಆಫ್ ಹಿಸ್ ಫಾಲೋವರ್ಸ್, ಅವ್ರು ಯಾರು ಇವಾಗ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಆಗ್ತಿರ್ತಾರೋ, ಇಲ್ಲಾಂದರೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸ್ ಯಾರು ಇರ್ತಾರೋ ಅವರು ತುಂಬ ಖುಷಿ ಪಡ್ತಾರೆ ಅಂತ ಹೇಳ್ಬೋದು. ಅವ್ರ ಸಬ್ಸ್ಕ್ರೈಬರ್ಸ್ ಎಲ್ಲನೂ ಬಿಗ್ ಬಾಸ್ ನೋಡಿದ್ರೆ ಒಂದು TRP ಕೂಡ ಇನ್ಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ಒಂದು ಮೋಸ್ಟ್ ಆಫ್ ದ ಒನ್ ಆಫ್ ದ ಅಂದರೆ ಸ್ವಲ್ಪ ಫೇಮಸ್ ಆಗಿರೋ ವ್ಯಕ್ತಿ ಬಿಗ್ ಬಾಸ್ ಒಳಗಡೆ ಹೋಗ್ತಾರೆ ಅಂತ ನನಗನ್ಸುತ್ತೆ. ನೋಡೋಣ ಬಿಗ್ ಬಾಸ್ ಆಪರ್ಚುನಿಟಿ ಅವ್ರಿಗೆ ಬರುತ್ತಾ, ಅವ್ರು ತೊಗೊಳ್ತಾರಾ ಅಂತ. ಯಾಕಂದರೆ ತೊಗೊಳ್ಳೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಅನಿಸುತ್ತೆ. ಯಾಕಂದರೆ ಯಾರಿಗಾದ್ರೂ ನೇಮ್ ಫೇಮ್ ಬೇಕು ಈ ಮೂಮೆಂಟಲ್ಲಿ ಅಂತ ಅನಿಸುತ್ತೆ. ಬಟ್ ಈಗಾಗಲೇ ಅವರು ಮದುವೆ ಮಾಡ್ಕೊಳ್ಳೋಕ್ಕೆ ಮಧುಗೌಡ ಅವ್ರನ್ನ ತಯಾರಿ ಮಾಡ್ತಿರ್ಬೋದಾಗಿರ್ಬೋದು, ಅದೆಲ್ಲ ತುಂಬ ಚೆನ್ನಾಗಿ ರನ್ ಆಗ್ತಾ ಇದೆ. ಕಾದು ನೋಡಬೇಕು ಅವ್ರ ಆಪರ್ಚುನಿಟಿ ಇನ್ ಕೇಸ್ ಹೋದರೆ ಅವ್ರು ರಿಸೀವ್ ಮಾಡ್ಕೋತಾರಾ, ಅವರು ಬಿಗ್ ಬಾಸ್ಗೆ OTT ಸೀಸನ್ಗೆ ಬರೋಕ್ಕೆ ಒಪ್ಕೋತಾರಾ ಅಂತ.
ಕಾದ್ ನೋಡೋಣ. ಇದು ನಾನು ಈ ವಿಡಿಯೋಲಿ ಹೇಳಕ್ಕೆ ಇಷ್ಟಪಟ್ಟಿದ್ದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಐಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ನಾನು ವಿಡಿಯೋ ಮಾಡಿದ ತಕ್ಷಣ ನಿಮಗೆ ಇಮಿಡಿಯೇಟ್ಲಿ ನೋಟಿಫಿಕೇಶನ್ ಬರುತ್ತೆ, ಮತ್ತು ನನ್ನ ವೀಡಿಯೋಸ್ನ ಇಮಿಡಿಯೇಟ್ಲಿ ನೋಡ್ಬೋದು ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.